ವಾಯು ಕರ್ನಾಟಕ ರಸ್ತೆ ಸಾರಿಗೆ ವತಿಯಿಂದ ಮತ್ತೊಂದು ವಿಶೇಷವಾದ ಬಸ್ ಅನ್ನ ಈ ಸಲ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಬಿಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಮುಧೋಳ ನಗರದಿಂದ ಸಾಕಷ್ಟು ಪ್ರಮಾಣದಲ್ಲಿ ಶ್ರೀಶೈಲ ಭಕ್ತಾದಿಗಳು ಶ್ರೀಶೈಲಕ್ಕೆ ಹೋಗುವಂತದ್ದು. ಅದರಲ್ಲಿ KSRTC ಕೂಡ ಈ ವರ್ಷದಿಂದ ಪ್ರತಿ ವರ್ಷನೂ ಕೂಡ ವಿಶೇಷವಾದ ಬಸ್ ಅನ್ನ ಶ್ರೀಶೈಲಕ್ಕೆ ಕಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅದರಂತೆ ಕೂಡ ಪ್ರಮುಖವಾಗಿ KSRTCಯ ಮ್ಯಾನೇಜರ್ ಸರ್ ಇವತ್ತು ನಮ್ಮ ಜೊತೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸರ್, ಮೊದಲೇದಾಗಿ ಈ ಶ್ರೀಶೈಲ ಪಾದಯಾತ್ರೆ ಹೋಗುವಂತ ಎಷ್ಟೋ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಈ ವರ್ಷ KSRTC ಇಂದ ಎಷ್ಟು ಬಸ್ಗಳು ಬಿಡ್ತಾರೆ, ಯಾವ ತರನಾಗಿದೆ ಸರ್ ಸಿದ್ಧತೆ? ಈ ಸುಮಾರು ನಾವು 4 ದಿವಸ ಆಯ್ತು ಸರ್ ಈಗ ಸ್ಟಾರ್ಟ್ ಮಾಡಿ. ಈ ಮುಧೋಳ ನಗರದ ಹಾಗೂ ಮುಧೋಳ ಭಾಗದ ಮುಧೋಳ ಗ್ರಾಮಾಂತರ ಪ್ರದೇಶದ ಎಲ್ಲ ಸದ್ಭಕ್ತರ ಒಂದು ಅನುಕೂಲಕ್ಕಾಗಿ ಈ ಭಾಗದ ಜನರು ನಮ್ಮಲ್ಲಿ ಜಾಸ್ತಿ ಮಲೈಗೆ ನಡ್ಕೊಳ್ಳುವಂಥ ಒಂದು ಭಕ್ತರಿದ್ದಾರೆ. ಅವರಿಗೆ ವಿಶೇಷ ವಾಹನಗಳನ್ನು ಬಿಡಲಾಗ್ತಿದೆ. ನಿನ್ನೇನು ಸುಮಾರು ಒಂದು 10 ವಾಹನಗಳು ನಮ್ಮ ಶ್ರೀಶೈಲಕ್ಕೆ ಇಲ್ಲಿಂದ ವಿಶೇಷ ವಾಹನಗಳನ್ನು ಬಿಟ್ಟಿದ್ದೀವಿ. ಇವತ್ತು ಸಹಿತ ನಾವು ಒಂದು 15 ವಾಹನಗಳನ್ನು ವಿಶೇಷವಾಗಿ ಬಿಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ 6 ಗಂಟೆಯಿಂದ ಬಸ್ ತುಂಬಿದಂಗೆ ಸಾಯಂಕಾಲ 4 ಗಂಟೆಯವರೆಗೂ ವಿಶೇಷ ಬಸ್ಗಳನ್ನು ಬಿಡ್ತಾ ಇದ್ದೀವಿ. ಅದು ಸಹಿತ ಆನ್ಲೈನ್ನಲ್ಲಿ ನಾವು ಬುಕ್ಕಿಂಗನ್ನು ಹಾಕಿದ್ದೀವಿ. ಮನೆಯಲ್ಲೇ ಕೂತ್ಕೊಂಡು ಅವ್ರು ಸೀಟ್ ಬುಕ್ ಮಾಡಿಕೊಂಡು ಶ್ರೀಶೈಲನ ದರ್ಶನವನ್ನು ಮಾಡ್ಬೋದು, ಶ್ರೀಶೈಲಕ್ಕೆ ಪ್ರಯಾಣವನ್ನು ಬೆಳೆಸ್ಬೋದು ಸರ್. ಸರ್, ಈ ಸಲ ಒಬ್ಬ ವ್ಯಕ್ತಿಗೆ ಟಿಕೆಟ್ ದರ ಎಷ್ಟಿದೆ ಸರ್ ಇಲ್ಲಿಂದ? ಈಗ ಪೂರ್ಣವಾಗಿ ಶ್ರೀಶೈಲ ಗುಡ್ಡಕ್ಕೆ ಹೋಗ್ಬೇಕಂದ್ರೆ ಶ್ರೀಶೈಲ ದೇವಸ್ಥಾನಕ್ಕೆ ನಮ್ಮಲ್ಲಿ 1040 ರೂಪಾಯಿ ಇದೆ. ಇದು ಭಕ್ತಾದಿಗಳ ಅನುಕೂಲಕ್ಕಾಗಿ ಒನ್ ವೇ 1040 ರೂಪಾಯಿಗಳನ್ನು ನಾವು ಒದಗಿಸ್ತಾ ಇದ್ದೀವಿ ಸರ್. ಅಂದ್ರೆ ಪ್ರಮುಖವಾಗಿ ಎಷ್ಟು ದಿನದೊಳಗೆ ಹೋಗುತ್ತೆ ಸರ್ ಇದು? ಹೆಂಗೆ ಸರ್ ನಿಮ್ಮ ರೂಟೇಷನ್? ಇಲ್ಲಿಂದ 10 ರಿಂದ 12 ಗಂಟೆ ಮ್ಯಾಕ್ಸಿಮಮ್ ಟ್ರಾವೆಲ್ ಮಾಡ್ತೀವಿ. ಏನೋ ಅಲ್ಲಿ ಡೋರ್ನಾಳಲ್ಲಿ ಒಂದು ಫಾರೆಸ್ಟ್ ಬಂದಿದ್ರೆ 14 ಗಂಟೆಯಲ್ಲಿ ನಾವು ಇಲ್ಲಿ ಬಿಟ್ಟರೆ ಶ್ರೀಶೈಲದಲ್ಲಿ ನಮ್ಮ ವಾಹನ ಇರ್ತದೆ ಸರ್. ಅಂದರೆ ಈ ಭಾಗದಲ್ಲಿ ಮುಧೋಳ ಭಾಗದಾಗಿರ್ಬೋದು, ಸುತ್ತಮುತ್ತಲ ಗ್ರಾಮದ ಭಾಗಗಳಾಗಿರ್ಬೋದು ಸರ್, ಜನ ರೆಸ್ಪಾನ್ಸ್ ಯಾವ ಥರ ಮಾಡ್ತಾ ಇದ್ದಾರೆ? ಶ್ರೀಶೈಲ ಬರ್ತಾ ಇದೆ ಸರ್, ಹೆಂಗೆ ಸರ್? ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಸರ್. ನಮ್ಮ ವಸ್ತಿ ಬಸ್ಗಳಿಂದ ಹೋಗುವಂಥ ನಿರ್ವಾಹಕರು ಅವರನ್ನು ತಂದು ನಮ್ಮ ಬಸ್ ನಿಲ್ದಾಣಕ್ಕೆ ಬಿಡ್ತಾರೆ. ಬಸ್ ನಿಲ್ದಾಣದಿಂದ ನಾವು ಶ್ರೀಶೈಲಕ್ಕೆ ನೇರವಾಗಿ ಕೊಡೋದ್ರಿಂದ ಇಲ್ಲಿ ಸುಮಾರು ನಮ್ಮ ಮುಧೋಳ ಭಾಗ, ಮಾಲಿಂಗಪುರ, ಚಿಮ್ಮಡ, ಆಮೇಲೆ ಈ ಭಾಗದಲ್ಲಿ ಮಂಟೂರ ಹಾಗೂ ಸುತ್ತಮುತ್ತಲಿನ ಚಿಕ್ಕಾಲಗುಡ್ಡ, ಈ ಸುತ್ತಮುತ್ತಲಿನ ಭಾಗದಲ್ಲಿ ಎಲ್ಲ ಜನರು ಸಹಿತ ನಮ್ಮಲ್ಲಿ ಬರ್ತಾ ಇದ್ದಾರೆ. ಸುಮಾರು 10 ವಾಹನಗಳು ಅಂದರೆ ನಾವು 600 ಜನರನ್ನು ಇಲ್ಲಿಂದ ಈಗ ಸಾಕ್ಷಿದ್ದೀವಿ ಸರ್. ಸರ್, ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ನಡೆಯುತ್ತೆ ಅಂತಾರೆ. ಇದರೊಳಗೆ ಏನಾರ ಆಧಾರ್ ಕಾರ್ಡ್ ನಡೀತಾ ಶ್ರೀಶೈಲಕ್ಕೆ ಹೋಗ್ಮಟ್ಟ ಸರ್? ಅಂದರೆ ಇದು ವಿಶೇಷ ವಾಹನವಾಗಿರೋದ್ರಿಂದ ಶಕ್ತಿ ಯೋಜನೆ ಅನ್ವಯ ಆಗೋದಿಲ್ಲ. ಇದು ಅಂತಾರಾಜ್ಯ ಬಸ್ಸಿಗೆ ತೆರಳುವಂಥದ್ದು. ಅವರು ರೂಟ್ನಲ್ಲಿ ತಿರುಗಾಡುವಾಗ ಅವರು ತಮ್ಮ ಸೌಲಭ್ಯವನ್ನು ಪಡೆದುಕೊಳ್ಬಹುದು. ಈಗ ನಾವು ಶ್ರೀಶೈಲಕ್ಕೆ ಹೋಗ್ತೀವಿ, ಇದನ್ನು KSRTC ಬಸ್ ಎಲ್ಲರ ಹೆಸರು ಬರ್ಸ್ಬೇಕಾ, ಇನ್ನು ಆನ್ಲೈನ್ ಬುಕ್ಕಿಂಗ್ ಮಾಡೋಕೆ ಯಾವ ಥರ ಇದೆ ಸರ್ ಸಿಸ್ಟಮ್? ಒಂದು ಪಾಂಪ್ಲೆಟ್ ಕೊಟ್ಟಿದ್ದೀವಿ ಸರ್. ಈಗಾಗಲೇ ನಮ್ಮ ಕೌಂಟರ್ ಇದೆ, ತಾವು ನೋಡ್ರಿ. ಆಮೇಲೆ ಆ ಕೌಂಟ್ರಲ್ಲಿ ಪಾಂಪ್ಲೆಟನ್ನು ಕೊಟ್ಟಿದ್ದೀವಿ. ಹಳ್ಳಿಗೆ ಹೋಗಿ ಪಂಚಾಯಿತಿ ಕಡೆಯಿಂದ ಒಂದು ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಒದಗಿಸಿದ್ದೀವಿ. ಇಲ್ಲಿಂದ ನಡ್ಕೊತ ಹೋದ ಪಾದಯಾತ್ರಿಗಳು ಸಹಿತ ಅಲ್ಲಿಂದ ಅವ್ರು ಬರುವಾಗ ನಮ್ಮ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ನಮ್ಮಲ್ಲಿ ಒಂದು ಬುಕ್ಕಿಂಗ್ ಟೀಮ್ ಇದೆ. ಅಲ್ಲಿ ಅವ್ರ ಹೆಸರು ಬರೆಸಿ ಮೊಬೈಲ್ ನಂಬರ್ ಕೊಟ್ಟರೆ ನಾವೇ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಒಂದು ವಿಶೇಷ ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ತೀವಿ ತಮ್ಮ ಸ್ವಗ್ರಾಮಕ್ಕೆ ತೆರಳಲು. ಶ್ರೀಶೈಲದಲ್ಲಿ ಸಹಿತ ನಮ್ಮಲ್ಲಿದೆ. ಶ್ರೀಶೈಲದಲ್ಲಿ ಸಹಿತ ನಮ್ಮ ಜನರಿಗೆ ಒಂದು ವಿಶೇಷ ವಾಹನದ ಸೌಲಭ್ಯವನ್ನು ಕೊಟ್ಟಿದ್ದೀವಿ ನಾವು. ಆಲ್ರೆಡಿ ನಮ್ಮ ಟೆಂಟ್ ಇದೆ, ನಮ್ಮ ಮುಧೋಳ ಘಟಕದಂಥ ಒಂದು ಟೆಂಟ್ ಇದೆ. ಮುಧೋಳ ಘಟಕಕ್ಕೆ ಮುಧೋಳ ಸುತ್ತಮುತ್ತಲಿನ ತಾಲೂಕಿನ ಬರುವಂಥ ವಿಶೇಷ ವಾಹನವನ್ನು ಬಿಡ್ತಾ ಇದ್ದೀವಿ. ಸುಮಾರು 40 ವಾಹನಗಳನ್ನು ಅವತ್ತಿನ ದಿವಸ ಅಂದರೆ ತೇರು ಹೇಳಿದ ತಕ್ಷಣ ಬಿಡುವಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ಅಂದರೆ ಈಗ ಒಂದೇ ಗ್ರಾಮದವರು ಒಂದು ಬಸ್ ಕೂಡ ತುಂಬಿದರೆ ಆ ಊರಿಗೆ ಬಿಡುವಂತ ನೀವು ಕರೆ ಮಾಡ್ತೀರಾ? ಯಾವುದೇ ಒಂದು ಊರಿನಿಂದ 40 ರಿಂದ 50 ಜನಗಳಾದರೆ, 50 ರಿಂದ 55 ಜನಗಳಾದರೆ ಅವರಿಗೊಂದು ವಿಶೇಷ ವಾಹನವನ್ನು ಅವರ ಸ್ವಗ್ರಾಮಕ್ಕೆ ತೆರಳಲು ವ್ಯವಸ್ಥೆ ಮಾಡ್ತೀವಿ ಸರ್. ಎಷ್ಟು ಜನ ಸರ್? ಹೇಗೆ ಸರ್ ನಿಮ್ದು ಈ ಬಸ್ನಾಗ ಸರ್ 55 ಜನ ರೀ ಸರ್. ಅಂದರೆ ಇಲ್ಲಿಂದ ಎಷ್ಟೊತ್ತಿಗೆ ಹೋಗ್ತೀವಿ ಸರ್? ಇವತ್ತು ಈ ಗಾಡಿ ತುಂಬಿಗಳೇ ಹೋಗಿ ಬಿಡ್ತೀವಿ ಸರ್. ಅಲ್ಲಿ ಯಾವಾಗ ಮತ್ತೆ ವಾಪಸ್ ಬರೋದು ಹೆಂಗೆ ಸರ್? ಮತ್ತು ಅಲ್ಲಿ ಹೋಗಿ ಬಿಟ್ಟು ಗಾಡಿ ಮತ್ತೆ ತುಂಬ ಬಂದುಬಿಡ್ತೀವಿ ಸರ್. ರೆಸ್ಪಾನ್ಸ್ ಹೆಂಗೈತೆ ಸರ್ ಜನ? ಚಲೋ ಐತ್ರಿ ಸರ್. ಇದು ಅಂದ್ರೆ ಈಗ ಮುಧೋಳ ತಾಲೂಕು ಅಂದ್ರೆ ಶ್ರೀಶೈಲಕ್ಕೆ ಹೋಗೋ ಜನ ಭಾಳ ರೀ, ಅಂದ್ರೂ ಬರ್ತಾರೆ ಸರ್. ಮತ್ತು ಸೇಫ್ ಇದ್ರ ಸಲುವಾಗಿ KSRTC ಬಸ್ನಾಗ ಹೋಗ್ರಿ, ಬಸ್ನಾಗ ಬರ್ರಿ ಅಂತ ಹೇಳ್ತೀವಿ ಇಷ್ಟು. ಅಂದರೆ ಯಾವುದೂ ತೊಂದರೆ ಮಾಡಲ್ಲ ಸರ್. ಶ್ರೀಶೈಲಕ್ಕೆ ಹೋಗುವಂಥ ಪ್ರಯಾಣಿಕರು ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಈಗ ನೀವು ಎಲ್ಲಿಂದ ಹೊಂಟಿರಿ ಸರ್? ಎಷ್ಟನೇ ವರ್ಷದಿಂದ ಹೊಂಟಿರಿ ಸರ್? ಈಗ ನಾವು 2 ವರ್ಷದಿಂದ ಮಂಟ್ರಿಂದ ಬರತ್ರಿ ಮುಧೋಳ ಘಟಕದಿಂದ ಶ್ರೀಶೈಲಕ್ಕೆ ಹೋಗುತ್ತಿದ್ದೇವೆ ಬಸ್ಸಿಂದ. ಇಲ್ಲ, ಪ್ರತಿ ವರ್ಷನೂ ನೀವು ಬಸ್ ಒಳಗೆ ಹೋಗ್ತಿರಿ ಹೆಂಗೆ ಸರ್? ಪಾದಯಾತ್ರೆ ಮಾಡ್ಕೋತಿದ್ದು ಪ್ರತಿ ವರ್ಷ. ಈ ವರ್ಷ ಒಟ್ಟ ಅನುಕೂಲ ಇಲ್ಲಕ್ಕೆ ಬಸ್ನಾಗ ಹೊಂಟೋದ್ರಿ. ಮುಧೋಳ ಘಟಕದಿಂದ ಬಸ್ ನಮಗೂ ಅನುಕೂಲ ಆಗಿ ಚಲೋ ಐತ್ರಿ. ಅಲ್ಲ, ಒಂದು KSRTC ಅವರು ಪ್ರತಿ ವರ್ಷ ಕೂಡ ಈಗ ಶ್ರೀಶೈಲಕ್ಕೆ ಹೋಗುವಂಥ ಭಕ್ತಾದಿಗಳು ವಿಶೇಷವಾದ ಬಸ್ ಅನ್ನು ಮಾಡ್ತಾರೆ. ಅದ್ರ ಪ್ರಕಾರ KSRTC ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಚಲೋ ಟ್ಯಾಂಕ್ಸ್ ಯಾಕೆ ಇಷ್ಟಪಡ್ತೀರಿ ಸರ್? ನೀವು ಯಾವ ಊರಿಂದ ಬಂದಿರಿ ಸರ್? ನಾವು ಮಂಟೂರು, ರಾಯಬಾಗ ತಾಲೂಕು ಮಂಟೂರು. ಅಲ್ಲಿಂದ ಹೊಂಟೇವಿ. ಅಂದರೆ ಇದೇ ಸಲ ಫಸ್ಟ್ ನೀವು KSRTC ಹೋಗೋದು? ಫಸ್ಟ್ ಇದೇ ಫಸ್ಟ್ ಸಲ. ಹಾಂ.
ಸಾಕಷ್ಟು ಇಲ್ಲಿ ಪ್ರಯಾಣಿಕರಿದ್ದಾರೆ ನಮ್ಮ ಜೊತೆ ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಅಂದರೆ ಬೇರೆ ಬೇರೆ ಗ್ರಾಮಗಳಿಂದ ಆಗಿರ್ಬೋದು, ತಾಲೂಕುಗಳಿಂದ ಆಗಿದ್ದು ಮುಧೋಳಿಂದ KSRTC ಒಳಗೆ ಹೋದರೆ ಸೂಕ್ತ, ಇಲ್ಲಿ ಹೋದರೆ ನಮ್ಗೆ ಯಾವುದೇ ಒಂದು ಅನುಕೂಲ ಸಿಗುತ್ತೆ ಅನ್ನುವಂಥ ಜನರು ಕೂಡ ಸಾಕಷ್ಟು ಜನರಿದ್ದಾರೆ. ಅವರು ಕೂಡ ಮುಧೋಳಿಯಿಂದ ಶ್ರೀಶೈಲಕ್ಕೆ ಹೋಗುವಂಥ ಒಂದು ಬಸ್ನಲ್ಲಿ ಇದ್ದಾರೆ. ಕೆಲವೊಂದಿಷ್ಟು ಎಲ್ಲಿಂದ ಹೊಂಟಿರಿ ನೀವು? ನಾವು ರಬಕಾವಿಂದ ಹೊಂಟಿದೀವಿ ರೀ. ಇನ್ಮೇಲೆ ಎಂಟಪ್ಪಂದ ಇಳಿಸಿದ ಮೇಲೆ ನಾವು ಆತಂಪುರದಿಂದ ನಡ್ಕೊತ ಹೋಗ್ತೀವ್ರಿ. ಅಂದ್ರೆ ನಿಮ್ಗೆ KSRTC ಗೊತ್ತಿತ್ತಂದ್ರೆ ಇದು ಹಿಂಗೆ ಹೋಗ್ತಾರೆ ವರ್ಷ ಇದ ಬಸ್ಸಿಗೆನೆ ಹೋಗ್ತೀವಿ. ಮಾಡ್ದಾರತ್ತೆ ಗೊತ್ತಿತ್ರಿ ಫಸ್ಟಿಗೆನ ರೀ. ಈ ಥರ ನಮ್ಮ ಸೌಕರ್ಯ ಗೌರ್ಮೆಂಟ್ ಮಾಡತ್ತಾರ ಅಂತ ನಾವು ಹೋಗಾಕತ್ತ ಎಲ್ಲರಿಗೂ ನಮ್ಗೆ ಅನುಕೂಲ ಆಗೈತ್ರಿ. ಶ್ರೀಶೈಲಕ್ಕೆ ಹೋಗಿ ದರ್ಶನ ತಗೋದು ಒಂದು ದೊಡ್ಡ ಭಾಗ್ಯ ರೀ. ಅದಕ್ಕೆ ಗೌರ್ಮೆಂಟ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ರೀ ಸರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.